ಕೂಡ ಅನುಕೂಲ. ನೀವು ಹೆಂಗ ಅದನ್ನ ನೀವು ಈಗಾಗಲೇ ಇರಾನ್ ಮತ್ತು ಹೊರದೇಶಗಳಲ್ಲಿ ಆಗ್ತಕ್ಕಂಥ ಯುದ್ಧವು ಬಹಳ ಪ್ರಪಂಚಕ್ಕೆ ಮಾರಕವಾಗಿ ಕಾಣ್ತಾ ಇದೆ. ಅಂತವ್ರ ಜೊತೆ ಮಾರಾಟ ಮಾಡಿ ಬಡ ಜನರಿಗೆ ಕೊಡ್ತಕ್ಕಂಥದ್ದನ್ನ ಅದಾನಿ ಅಂಬಾನಿ ಜೊತೆಗೆ ಈಗಾಗಲೇ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಮೋದಿ. ಇದಕ್ಕೆ ಜನರಿಗೆ ಇನ್ನು ಮುಂದೆ ಇನ್ನು ಏನ್ ಸಂದೇಶ ಕೊಡ್ಬೇಕಂತ ಹೊರಟಿದ್ದಾರೆ ಮೋದಿ? ಈಗಾಗಲೇ ನಾವು ಮೋದಿ ಅದಾನಿ ಅಂಬಾನಿ ಅವರೇ ನೀವು ಡೀಸೆಲ್ ಪೆಟ್ರೋಲ್ ಅನ್ನ ಸ್ಟಾಕ್ ಮಾಡ್ಕೊಂಡ್ಬಿಡಿ, ನಿಮ್ಗೆ ಹೆಚ್ಚಿನ ಬೆಲೆಗೆ ಭಾರತ ದೇಶದಲ್ಲಿ ಮಾರಾಟ ಮಾಡಿಕೊಡ್ತೀನಿ ನಾನು ಅಂತಕ್ಕಂಥದ್ದು ಆಗಿದೆ. ಹೌದು, ಈಗ ಈ ರೀತಿಯಲ್ಲಿ ಜನರಿಗೆ ತೊಂದರೆ ಮಾಡ್ತಕ್ಕಂಥ ಆದೇಶದ ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ವಿಜಯನಗರ ಜಿಲ್ಲಾ ಹೊಸಪೇಟೆಯಲ್ಲಿ ನಾವು ಈ ಒಂದು ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಂಡಿದ್ದೇವೆ. ಸೊ 100/40 ಅಡಿಯ ಬ್ಯಾನರ್ ಮೋದಿ ಕಾಂಪ್ರಮೈಸ್ ಅನ್ನುವಂತ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡು, ಸೊ ಈ ಕಾರಣ ಏನಂತಂದ್ರೆ ಇವತ್ತು ಹಮ್ಮಿಕೊಂಡಿರೋ ಕಾರಣ, ಇವತ್ತು ಮೋದಿ ಅವರು ಟ್ರಂಪ್ ಏನು ಇವತ್ತು ಆದೇಶ ಯಾವ ರೀತಿ ಮಾಡ್ತಾ ಇದಾರೆ ಅಂತಂದ್ರೆ, ನಮ್ಮ ದೇಶದ ಪ್ರಧಾನಿ ಮೋದಿ, ಆದ್ರೆ ನಮ್ಮ ದೇಶ ಇವತ್ತು ನಡೆಸ್ತಿರೋದು ಅಮೆರಿಕದ US ಪ್ರೆಸಿಡೆಂಟ್ ಆದಂತಹ ಟ್ರಂಪ್ ಅವರು. ಸೊ ಅವರು ಇವತ್ತು ನಮಗೆ ಪೆಟ್ರೋಲ್ ಎಷ್ಟು ದಿನ ಖರೀದಿ ಮಾಡ್ಬೇಕು, ಯಾರ ಹತ್ರ ಖರೀದಿ ಮಾಡ್ಬೇಕು ಅನ್ನೋ ಒಂದು ಮಾರ್ಗದರ್ಶನ ಕೊಡ್ತಿರೋದು ಟ್ರಂಪ್. ಸೊ ಆ ಟ್ರಂಪ್ನವ್ರ ಮಾರ್ಗದರ್ಶನದ ಮೇಲೆ ಇವತ್ತು ನಮ್ಮ ಒಂದು ಪ್ರಧಾನಿ ಅವರು ಕೆಲಸ ಮಾಡ್ತಾ ಇದಾರೆ. ಅವ್ರು ಯಾಕೆ ಈ ರೀತಿ ಈ ಪರಿಸ್ಥಿತಿ ಬಂದಿರೋ ಕಾರಣ ಏನಂತಂದ್ರೆ, ಇವರು ಒಂದು ಎಪ್ಸ್ಟೀನ್ ಫೈಲ್ ಅನ್ನೋ ಒಂದು ಇದು ಏನು ಪ್ರಾಬ್ಲಮ್ ಏನಾಗಿದೆ, ಬಡವ ಏನು ಸಣ್ಣ ಮಕ್ಕಳ ಮೇಲೆ ಏನು ಅತ್ಯಾಚಾರ ಆಗಿದೆ, ಆ ಒಂದ್ರಲ್ಲಿ ನಮ್ಮ ಪ್ರಧಾನಿ ಮೋದಿ ಅವರ ಹೆಸರು ಕೂಡ ಬಂದಿದೆ. ಸೊ ಅದು ಎಲ್ಲಿ ಹೊರಗಡೆ ಹಾಕ್ತಾರೆ, ಈ ಇಸ್ರೇಲ್ ಮತ್ತು US ಅವರು ಈ ಒಂದು ವಿಚಾರವನ್ನು ಎಲ್ಲಿ ಹೊರಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಆ ವಿಚಾರ ಹೊರಗ್ ತರ್ತಾರೆ ಅಂತೇಳಿ ಬೆದರಿಕೆಯನ್ನ ಹಾಕಿ ನಮ್ಮ ಮೋದಿ ಅವರಿಗೆ ಇವತ್ತು ಅವ್ರು ಯಾವ ರೀತಿ ಕೆಲಸ ಮಾಡಿಸ್ಕೋಬೇಕು, ಆ ಒಂದು US ಅವರಾಗಿರ್ಲಿ ಇಸ್ರೇಲ್ ಆಗಿರ್ಲಿ ಅವ್ರು ಬೇಕಾದಂತ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಭಾರತ ದೇಶವನ್ನ ನಡ್ಸಕ್ಕಂತ ಕೆಲಸ ಮಾಡ್ತಾ ಇದಾರೆ. ಸೊ ನಮ್ಮ ಪ್ರಧಾನಿ ಅವರು ಇದನ್ನ ಸ್ಪಷ್ಟವಾಗಿ ನಮಗೆ ನಮ್ಮ ದೇಶಕ್ಕೆ ಒಂದು ಮೆಸೇಜ್ ಅನ್ನು ಕೊಡಬೇಕು. ಈಗಾಗಲೇ ನಮ್ಮ ಪ್ರಧಾನಿ ಅವರು ಏನಂತ ಹೇಳಿದಾರೆ ಅಂತಂದ್ರೆ, ನಾವು ಈಗಾಗಲೇ 1-2 ವರ್ಷ ಲಾಕ್ಡೌನ್ ಅಲ್ಲಿ ಯಾವ ರೀತಿ ತಯಾರಾಗಿದ್ವೋ, ಈಗ ಮುಂದೆನೂ ಸಹ ಇದೇ ರೀತಿ ತಯಾರಾಗ್ಬೇಕಂತ ಹೇಳ್ತಕ್ಕಂಥ ಮಾತನ್ನು ಸಹ ನಮ್ಮ ಪ್ರಧಾನಿ ಅವರು ಹೇಳಿದ್ದಾರೆ. ಸೊ ಯಾಕೆ ನಾವು ತಯಾರಾಗ್ಬೇಕು? ನಮ್ಮ ದೇಶ ನಾವು ಯಾವುದೇ ವಾರಲ್ಲಿ ನಾವು ಇನ್ವಾಲ್ವ್ ಇಲ್ಲ. ಸೊ ಇನ್ವಾಲ್ವ್ ಇಲ್ದಂಗೆ ನಮ್ಮ ದೇಶಕ್ಕೆ ನಾವು ಯಾಕೆ ಬೇರೆ ದೇಶಗಳು ಏನ್ ಇವತ್ತು ವಾರ್ ನಡೆಸ್ತಾ ಇದಾವೆ, ಅವ್ರು ಹೇಳ್ತಕ್ಕಂಥ ಕೆಲಸವನ್ನ ನಾವ್ ಯಾಕೆ ಮಾಡ್ಬೇಕ್ರಿ? ಪ್ರಧಾನಿ ಅವ್ರಿಗೆ ನನ್ನ ಪ್ರಶ್ನೆ ಇದು. ಅವ್ರು ಒಂದು ಲಾಕ್ಡೌನ್ ಪರಿಸ್ಥಿತಿ ತರ್ತಕ್ಕಂಥ ಕಾರಣ ಯಾರು? ನಮ್ಮ ಪ್ರಧಾನಿ ಅವರು ಇದನ್ನ ಬೇರೆ ದೇಶಗಳಿಗೆ ಒಳ್ಳೆ ಒಂದು ರೀತಿಯಲ್ಲಿ ಮಾತಾಡಿ ಇದನ್ನ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು. ಕಂದಿದ್ವಲ್ಲ, ಇದು 100/40 ಬ್ಯಾನರ್ ಮಾಡಿ ಇವತ್ತು ಮೋದಿ ಕಾಂಪ್ರಮೈಸ್ ಅಂತಂದೇಳಿ ಪ್ರತಿಭಟನೆ ಇಟ್ಕೊಂಡಿದೀವಿ ನಾವು. ಏನಕ್ಕಂತಂದ್ ಹೇಳಿದ್ರೆ, ಇತ್ತೀಚೆಗೆ ಒಂದು ತೈಲ ಖರೀದಿ ಮಾಡ್ಬೇಕಂತಂದ್ ಹೇಳಿದ್ರೆ, ರಷ್ಯಾ ಡೀಲ್ ಮಾಡ್ಬೇಕಂತಂದ್ ಹೇಳಿದ್ರೆ ರಷ್ಯಾ ಡೈರೆಕ್ಟ್ ಕೊಡಕ್ ರೆಡಿ ಇದ್ರು ಕೂಡ ಅಮೆರಿಕ ಸೈನ್ ಮಾಡಿದ್ಮೇಲೆ ಮೋದಿ ಅವರು ಖರೀದಿ ಮಾಡ್ತಾ ಇದ್ದಾರೆ. ಇವತ್ತಿಗೆ ಹೆಂಗ್ ಆಗ್ತಾ ಇದೆ ಅಂತಂದ್ ಹೇಳಿದ್ರೆ, ಬ್ರಿಟಿಷರಿಗೆ ನಾವು ಇಲ್ಲಿಂದ ಒದ್ದು ಓಡಿಸಿದೀವಿ, ಮೋದಿ ಅವರು ಬ್ರಿಟಿಷರನ್ನ ಮತ್ತೆ ನಮ್ಮ ದೇಶಕ್ಕೆ ಕರ್ಕೊಂಬರೋ ತರ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೋದಿ ಕಾಂಪ್ರಮೈಸ್ ಅಂತಂದ್ ಹೇಳಿ ನಾವು ಪ್ರತಿಭಟನೆ ಹೊಂದ್ಕೊಂಡಿರೋದು. ಸರ್ ಅವರು ಮೋದಿ ಅವರು ಏನ್ ಡಿಮ್ಯಾಂಡ್ ಅಂತಂದ್ ಹೇಳಿದ್ರೆ, ಅಷ್ಟು ಸರಿ ಟ್ರಂಪ್ ಹೇಳ್ತಾ ಇದಾರೆ ಪಾಕಿಸ್ತಾನ ಯುದ್ಧ ನಾನೇ ನಿಲ್ಸಿದೆ ಅಂತಂದ್ ಹೇಳಿ ಹೇಳ್ತಾ ಇದಾರೆ. ಹೇಳಿದ್ರು ಕೂಡ ಇವರು ಒಂದು ರಿಪ್ಲೈ ಮಾಡ್ತಾ ಇಲ್ಲ. ಅವ್ರಿಗೆ ಏನಕ್ಕೆ ಹೆದರ್ತಾ ಇದಾರೆ? ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಇದೆ, ಏನಕ್ಕೆ ಹೆದರಿ ಇದು ಮಾಡ್ತಾ ಇದಾರೆ? ಅವ್ರಿಗೆ ಏನಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ಅಂತಂದೇಳಿ ನಾವು ಕೇಳೋದು. ಅದು ಹೇಳಿ ಅಂತಂದ್ ಹೇಳಿ ನಾವು ಪ್ರತಿಭಟನೆಗಳು ಹಮ್ಮಿಕೊಂಡಿರೋದು. ನನ್ನ ಹೆಸರು ಅಬು ತಾಹಿರ್, ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ ಮತ್ತೆ ವಿಜಯನಗರ ಜಿಲ್ಲೆ ಇನ್ಚಾರ್ಜ್.